ಸುಮಾರು 500-600 ವರ್ಷಗಳ ಕೆಳಗೆ ತೆತ್ಸುಗೆನ್ ಅಂತ ಒಬ್ಬ ಜೈನ್ ಸನ್ಯಾಸಿ ಇದ್ದ. ಆತ ಬದುಕಿದ್ದು ಜಪಾನ್ನಲ್ಲಿ. ಅವನಿಗೊಂದು ಆಸೆ ಏನಿತ್ತು ಅಂದರೆ ಈ ಝೆನ್ ಪಂಥದ ಸೂತ್ರಗಳನ್ನೆಲ್ಲ ಮುದ್ರಿಸಿ ಜನಕ್ಕೆ ಹಂಚಬೇಕು ಅಂತ. ಆಗಿನ ಕಾಲದಲ್ಲಿ ಮುದ್ರಣ ಇರಲಿಲ್ಲ, ಬಹಳ ಕಷ್ಟ ಆಗಿರೋದು. ಮೊದಲು ಅಕ್ಷರಗಳನ್ನು ಮರದ ತುಂಡಿನ ಮೇಲೆ ಬರೀಬೇಕು, ಅವನು ಕೆತ್ತಬೇಕು, ಆಮೇಲೆ ಅದನ್ನು ಬಣ್ಣದಲ್ಲೆದ್ದಿ ಬಟ್ಟೆ ಮೇಲೋ ಕಾಗದದ ಮೇಲೋ ಜೋರಾಗಿ ಒತ್ತಿ ಪ್ರತಿ ತೆಗಿಬೇಕು, ಒಂದೊಂದೇ ಪ್ರತಿ ತೆಗಿಬೇಕು. ಪರಿಶ್ರಮದ ಕೆಲಸ, ತುಂಬ ಸಮಯ ತಗೋತಾಯಿತ್ತು. ಆದರೆ ತೆತ್ಸುಗನ್ನಿಗೆ ಅದು ಜೀವನದ ಪರಮ ಗುರಿಯಾಗಿತ್ತು. ತಾನು ಕಲಿತಂಥ ಝೆನ್ ಸೂತ್ರಗಳನ್ನೆಲ್ಲ ಜನರಿಗೆ ಹಂಚಬೇಕು ಅಂತ. ಅವನೇನು ಮಾಡಿದ ಗೊತ್ತಾ? ಸಂತ ಅವನು. ಮನೆ ಮನೆಗೆ ಹೋದ, ಊರಿಂದ ಊರಿಗೆ ಹೋದ, ಹಣ ಕಲೆಕ್ಟ್ ಮಾಡಿದ, ಸೇರಿಸ್ಕೊಂಡ. ಸೂತ್ರ ಪ್ರಿಂಟ್ ಮಾಡಬೇಕಲ್ಲ, ಮಾಡೋದಕ್ಕೆ ಅಷ್ಟು ಖರ್ಚಾಗತ್ತೆ. ಎಲ್ಲ ಹಣ ಸಂಗ್ರಹ ಮಾಡಿ ಇನ್ನೇನು ಸಾಕಷ್ಟು ಆಗಿದೆ ಮುದ್ರಣಕ್ಕೆ ಅಂತ ಅನ್ನೋ ಹೊತ್ತಿಗೆ ಆ ಊಜಿ ಅಂತ ನದಿ ಇದೆ, ಅದಕ್ಕೆ ಪ್ರವಾಹ ಬಂದ್ಬಿಡ್ತು. ಏನು ಹುಚ್ಚು ಪ್ರವಾಹ ಅದು. ನೀರು ಉಕ್ಕಿ ಉಕ್ಕಿ ಅಪಾರ ಜೀವಹಾನಿ, ಪ್ರಾಣಹಾನಿ, ಆಸ್ತಿ ಹಾನಿ ಎಲ್ಲ ಆಗ್ಬಿಡ್ತು. ಮನೆ ಮಠ ಕರ್ಕೊಂಡು ಜನ ನಿರಾಶ್ರಿತರಾಗ್ಬಿಟ್ರು. ಅದನ್ನು ಕಂಡು ತೆತ್ಸುಗೆನ್ ಏನು ಮಾಡಿದೆ ಗೊತ್ತಾ? ಏನು ಹಣ ಕೂಡಿಸಿಟ್ಟಿದ್ನಲ್ಲ ತಾನು ಸೂತ್ರಗಳನ್ನು ಮುದ್ರಣ ಮಾಡೋದಕ್ಕೆ, ಶಿಷ್ಯರಿಗೆ ಕೊಟ್ಟ. ಎಲ್ಲ ಕೊಟ್ಬಿಡಿ, ಜನರಿಗೆ ಹಂಚಿಬಿಡಿ, ಗಂಜಿ ಕೇಂದ್ರ ಮಾಡಿ, ಔಷಧಿ ಕೊಡಿ, ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತೆಲ್ಲ ಹಂಚಿಬಿಟ್ಟ. ಶಿಷ್ಯರಿಗೆ ಬೇಜಾರಾಯಿತು. ಗುರುವಿನ 10 ವರ್ಷದ ಪ್ರಯತ್ನ ಎಲ್ಲ ವಿಫಲ ಆಯ್ತಲ್ಲ, ಮುದ್ರಣ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಗುರು ಮಾತ್ರ ಸಂತೋಷವಾಗೇ ಇದ್ದ ತೆತ್ಸುಗೆನ್. ಮತ್ತೆ ತನ್ನ ಪ್ರಯತ್ನ ಶುರು ಮಾಡಿದ. ಈಗ ವಯಸ್ಸಾಗಿದೆ ಅವನಿಗೆ. ಮುಂದೆ 15 ವರ್ಷ ಊರಿಂದ ಊರಿಗೆ ಹೋದ, ಮನೆ ಮನೆಗೆ ಹೋಗಿ ಸೂತ್ರ ಪ್ರಿಂಟ್ ಮಾಡ್ತೇನೆ, ದುಡ್ಡು ಕೊಡಿ, ಸಹಕಾರ ಮಾಡಿ ಅಂತ ಹೇಳಿ. 15 ವರ್ಷ ಆದಮೇಲೆ ಮುದ್ರಣಕ್ಕೆ ಆಗುವಷ್ಟು ದುಡ್ಡು ಆಯಿತು ಅಂತ ಅನ್ನಿಸ್ತು. ಕೈ ಹಾಕಬೇಕು ಅನ್ನೋ ಹೊತ್ತಿಗೆ ಕ್ಯೋಟೋ ಅನ್ನೋ ಪ್ರದೇಶದಲ್ಲಿ ಈ ಹಳದಿ ಜ್ವರ ಬಂದ್ಬಿಡ್ತು. ಯೆಲ್ಲೋ ಫೀವರ್ ಅಂತಿದ್ರು ಅವಾಗ. ಬಂದರೆ ಊರೇ ಖಾಲಿ ಆಗಿಬಿಡ್ಬೇಕು, ಅಷ್ಟು ಜನ ಸಾಯ್ತಾ ಇದ್ರು. ಏನು ಮನೆಯಲ್ಲಿ ಹೆಣಗಳು, ಹೆಣ ತೆಗಿಯೋಕೆ ಯಾರಿಲ್ಲ, ಊರೇ ಸ್ಮಶಾನ ಆಗ್ಬಿಡ್ತು. ತೆತ್ಸುಗನ್ ಏನು ಮಾಡಿದ ಗೊತ್ತಾ? ಒಂದು ಕ್ಷಣ ಕೂಡ ವಿಚಾರ ಮಾಡಲಿಲ್ಲ. ತನ್ನ ದುಡ್ಡನ್ನು ಮತ್ತೆ ಶಿಷ್ಯರಿಗೆ ಕೊಟ್ಟ. ಜನರನ್ನು ಪಾರು ಮಾಡಿ, ಔಷಧಿ ಕೊಡಿಸಿ, ಕರ್ಕೊಂಡು ಹೋಗಿ, ಇದು ಭಗವಂತನ ಸೇವೆ, ಇದಕ್ಕಿಂತ ದೊಡ್ಡ ಸೇವೆ ಬೇಕೇ ಅಂತ ಕೊಟ್ಬಿಟ್ಟ. ಶಿಷ್ಯರಿಗೆ ಮತ್ತೆ ದುಃಖ ಆಯಿತು, ಗುರುವಿನ ಆಸೆ ಈಡೇರಲಿಲ್ಲಲ್ಲ ಅಂತ. ಅತ್ಯಂತ ಇಳಿ ವಯಸ್ಸಿನಲ್ಲಿ ಮತ್ತೆ ತೆತ್ಸುಗೆನ್ ಶುರು ಮಾಡಿದ. 3ನೇ ಬಾರಿ 10 ವರ್ಷ ಹೋಗಿ ಹಣ ಸಂಗ್ರಹ ಮಾಡಿದ. ಈ ಸಲ ದುಡ್ಡು ಬಂತು, ಮುದ್ರಣ ಮಾಡಿದ. ಮರದ ಅಚ್ಚುಗಳಿಂದ ಆದಂಥ ಮುದ್ರಣ, ತುಂಬ ಸುಂದರವಾದಂಥ ಮುದ್ರಣ. ಅವನು ಆಗಿನ ಕಾಲಕ್ಕೆ ಕಲ್ಪಿಸ್ಕೋಬೇಕು ಕೇಳುಗ, ಆಗಿನ ಕಾಲಕ್ಕೆ 7,000 ಪ್ರತಿಗಳನ್ನು ಮಾಡಿ ಪುಸ್ತಕದ ಹಾಗೆ ಬೈಂಡ್ ಮಾಡಿ ಹಂಚಿದ್ನಂತೆ. ಆ ಝೆನ್ ಸೂತ್ರಗಳನ್ನು ಮೊಟ್ಟ ಮೊದಲು ಮಾಡಿದವನು ತೆತ್ಸುಗೆನ್. ಇವತ್ತಿಗೂ ಕೂಡ ತಾವು ಜಪಾನಿಗೆ ಹೋದರೆ ಕ್ಯೋಟೋ ಅಂತ ಪ್ಲೇಸ್ದಲ್ಲಿ ಆ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಆಗಿನ ಕಾಲದ ಮುದ್ರಣಗಳನ್ನು. ಜಪಾನ್ನಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ತೆತ್ಸುಗೆನ್ ಬಗ್ಗೆ. ಏನು ಗೊತ್ತೇ? ತೆತ್ಸುಗೆನ್ ಸೂತ್ರಗಳನ್ನು 1 ಬಾರಿ ಮುದ್ರಣ ಮಾಡಲಿಲ್ಲ, 3 ಬಾರಿ ಮುದ್ರಣ ಮಾಡಿದ ಅಂತ. ಆದರೆ ಮೊದಲಿನ 2 ಮುದ್ರಣಗಳು ಕಾಗದದ ಮೇಲಿಲ್ಲ, ಜನರ ಹೃದಯದಲ್ಲಿ ಮುದ್ರಿತ ಆಗಿದ್ದಾವೆ. ಕೊನೆಯ ಮುದ್ರಣ ಮಾತ್ರ ಕಾಗದ ಮೇಲಿದೆ ಅಂತ. ಅದೊಂದೇ ಜನರಿಗೆ ಕಾಣಕ್ಕೆ ಸಿಗೋದು. ಇನ್ನೊಂದು ಭಾಳ ಮುಖ್ಯ, ಆ ಸೂತ್ರಗಳನ್ನು ಪ್ರಕಟಿಸಿದಂಥ ತೆತ್ಸುಗೆನ್ ಯಾವತ್ತು 7,000 ಮುದ್ರಣಗಳನ್ನು ಹಂಚಿದನೋ, ಮರುದಿವಸ ಎಲ್ಲಿ ಹೋದ್ನೋ ಗೊತ್ತಾಗಲಿಲ್ಲ. ಕಾಡಿಗೆ ಹೋದ, ಸೇರ್ಕೊಂಡ್ಬಿಟ್ಟ. ಮುಂದೆ ಅವನ ಮುಖ ಯಾರೂ ಕಾಣಲಿಲ್ಲ. ಇದು ನನಗೆ ಅದ್ಭುತ ಅನಿಸೋದು. ತಾನು ಅತ್ಯಂತ ಶ್ರೇಷ್ಠ ಅಂತ ನಂಬಿದಂಥ ಒಂದು ದೊಡ್ಡ ಗುಣಕ್ಕೋಸ್ಕರ, ಆ ತತ್ವ ಸಾಧನೆಗೋಸ್ಕರ ಒಬ್ಬ ಮನುಷ್ಯ ಇಡೀ ಜೀವಮಾನವನ್ನು ಒತ್ತೆ ಇಡ್ತಾನಲ್ಲ. ಆ ಝೆನ್ ಧರ್ಮದ ಸೂತ್ರಗಳನ್ನು ಹರಡಬೇಕು ಅಂತ ಹೋದಂಥ ಮನುಷ್ಯ ಹುಡುಕಾಡಿ ತಂದು ತನ್ನ 30-40 ವರ್ಷದ ಜೀವನವನ್ನು ತೆಯ್ತಾನಲ್ಲ. ಇದು ಜೀವನ ಸಾಧನೆ ಅಂತ ಕರೆಯೋದು. ಯಾವುದಾದ್ರೂ ಒಂದು ಘನತತ್ವಕ್ಕೆ ನಂಬಿಕೊಂಡಾಗ ಅದಕ್ಕೆ ಜೀವವನ್ನು ತೆತ್ತು ಬದುಕುವಂಥದ್ದು ಆದರ್ಶ. ಇವತ್ತು ಆ ಝೆನ್ ಸಂತ ತೆತ್ಸುಗೆನ್ ಯಾಕೆ ನೆನೆಸ್ತೇವೆ ಹೇಳಿ ನಾವು? ನೆನೆಸಿದ ಬರೀ ಸೂತ್ರ ಇದ್ದಾವೆ ಅಂತಲ್ಲ, ಆ ಸೂತ್ರಕ್ಕೋಸ್ಕರ ಮಾಡಿದಂಥ ತ್ಯಾಗ, ಅದರ ಮೂಲಕ ಸಮಾಜ ಸೇವೆ, ಇದು ಬಹಳ ಮುಖ್ಯ ಆಗತ್ತೆ. ಸೂತ್ರದಂಥ ಕಾಗದ ಪತ್ರಗಳನ್ನು ಎಷ್ಟು ಜನ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮಾಡಿದಂಥ ಕಾರ್ಯ ಜನಮಾನಸದಲ್ಲಿ ಯಾವಾಗಲೂ ಅಚ್ಚಳಿಯದೆ ಉಳಿಯುವಂಥದ್ದು.